ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹನಿ ವಿಲೇಜ್ ವ್ಲಾಗ್ಸ್. ಇವತ್ತಿನ ಲಾಗ್ ಏನಂತ ಹೇಳಿದ್ರೆ, ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಶೈಲೇಜ್ ಎಲ್ಲ ಖಾಲಿಯಾಗಿದೆ, ಶೈಲೇಜ್ ಇಲ್ಲ ಅಂತ. ಅಂದರೆ ಎಲ್ಲ ಕಡೆನೂ ಹುಡುಕ್ತಾ ಇದ್ವಿ, ಎಲ್ಲ ಸಿಗಲಿಲ್ಲ. ಬೇರೆ ಕಡೆನೇ ಹೇಳಿದ್ವಿ, ಅವರು ಇನ್ನೂ ಸ್ವಲ್ಪ ದಿನ ಲೇಟ್ ಆಗುತ್ತೆ ಅಂತಂದರು. ಸರಿ ನಾವೇ ಹುಡ್ಕೋಣ ಅಂತೇಳಿ ಒಂದು ಕಡೆ ಹೋಗಿ ಹುಡುಕ್ದಾಗ ನಮ್ಮೂರಲ್ಲೇ ಅಲ್ಲಿ ಮೇಲ್ಗಡೆ ಒಂದೆರಡು ಕಿಲೋಮೀಟ್ರ್ ಅಷ್ಟು ದೂರದಲ್ಲಿ ಯಾರೋ ಸಬ್ಬೆ ಹಾಕಿದ್ರು ಅವ್ರು ಅಂತ ಹೇಳಿದ್ರು, ನಾವು ಕೊಡ್ತೀವಿ ಅಂತ ಅಂದರು. ಸರಿ ಆಯಿತು ನೋಡ್ಕೊಬರೋಣ ಅಂತ ನಮ್ಮಮ್ಮ ನಾನು ಹೋಗ್ತಾಯಿದ್ದೀವಿ. ಒಂದು ಸರಿ ನೋಡ್ಕೊಬಂದರೆ ಗೊತ್ತಾಗುತ್ತೆ ಚೆನ್ನಾಗಿದೆಯೋ ಇಲ್ವೋ. ಆಮೇಲೆ ಸಬ್ಬೆ ಕುಯ್ಯೋಕ್ಕೆ ಬರೋರೆಲ್ಲ ಮಿಷಿನವರೆಲ್ಲ ಅವ್ರು ಕುಯ್ಯೋದಿಲ್ಲ. ಸ್ವಲ್ಪ ಗಲೀಜೆಲ್ಲ ಇದ್ದರೆ ನೀಟಾಗಿದ್ದರೆ ಮಾತ್ರ ಕುಯ್ಯೋದವರು. ಇವಾಗೆಲ್ಲ ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜಾಸ್ತಿ ಆಗಿದೆ ದುಡ್ಡು ಶೈಲೇಜ್ದು. ನಾವು ಹಾಕಿದ್ವಿ, ಇನ್ನೂ ಬರೋದು ಲೇಟು, 1.5 ತಿಂಗಳಾಗ್ಬೋದು. ಸರಿ ಅಂತ ಹೇಳಿ ನಮ್ಮಮ್ಮ ನಾವು ಸಬ್ಬೆ ನೋಡ್ತಾ ಇದ್ದೀವಿ ಇವಾಗ. ಓ ಇದೊಳ ಕುಯ್ಯಲ್ಲ. ಅಯ್ಯೋ ಇಲ್ಲೊಂದು ಫುಲ್ ಗಿಡ ಇಲ್ಲೇ ಬರುತ್ತೆ ಮನೆ. ಇದು ಇಲ್ಲೇ ಬರಬೇಕು, ಅಲ್ಲ ಹಂಗೆ ಅವ್ರ ಮಾತ ಬರಬಾರ್ದು. ಇಲ್ಲೇ ಬರ್ಬೇಕು. ಬಾ ಇನ್ನೂ ಜಾಸ್ತಿ ಕೊಡ್ತೀನಿ, ಇದೆಲ್ಲ ಮಾಡ್ತಾನೆ. ಎಲ್ಲ ಕೊಡ್ತಾರೆ ಅಂದರೆ ಮುಳ್ಳಿಂಗಿರ್ದಳ ಕುಯ್ಯಲ್ಲ. ಮುಳ್ಳಲ್ಲ ಇದು. ಹಾಂ, ಇನ್ನು ಇದ್ರೊಳಗೆಲ್ಲ ಕುಯ್ಬೋದು. ಅಮ್ಮ ಚೆನ್ನಾಗೈತೆ, ಪರವಾಗಿಲ್ಲ. ಇದೇನಾದರೂ ಮಳೆ ಹಿಂಗೆ ಇದ್ದಿದ್ರೆ, ಮಳೆ ಉಯ್ದಿದ್ರೆ ಇವಾಗ ಹೋಯ್ತಲ್ಲ, ಉಯ್ದಿದ್ರೆ ಅಲ್ವಾ ಬಿಟ್ಟಿಲ್ಲ. ಮತ್ತು ನಾನೇ ಹೇಳಿದ್ನಲ್ಲ ಮತ್ತು ಶೈಲೇಜ್ ಖಾಲಿಯಾಗಿದೆ ಅಂತ. ಇಲ್ಲಿ ಬೇರೆಯವ್ರದ್ದು ಮಾಡ್ಕೊಂಡಿದ್ದೀವಿ. ಅವರು ಟ್ಯಾಟ್ರಿನೂ ಬಂದಿದೆ, ಮಿಷಿನ್ ಕುಯ್ಯೋದು ಮಿಷಿನ್ ಬಂದೈತೆ. ಇನ್ನು ಕುಯ್ದೇ ಇಲ್ಲ, ಇನ್ನೂ ಎಷ್ಟೊಂದೈತೆ, ಎಷ್ಟು ಕುಯ್ದವ್ರೆ. ಅಲ್ಲಿ ಸ್ವಲ್ಪ ಕೆಳಗಡೆ ಸ್ವಲ್ಪ ಕುಯ್ದವ್ರೆ. ನೋಡಿ ಬಿಸಿಲು ಬೇರೆ, ತಲೆ ಎಲ್ಲ ಸುಡ್ತಾಯಿದೆ, ಅಷ್ಟೊಂದು ಬಿಸಿಲು. ಇನ್ನೂ ಈ ಕಡೆ ಎಲ್ಲ ಇನ್ನೂ ಎಷ್ಟೊಂದು ಐತೆ ಕುಯ್ಬೇಕು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇನ್ನು ಕುಯ್ಯೋದು. ಇನ್ನಿಷ್ಟು ಕುಯ್ದವ್ರೆ. ಅವರು 3 ಜನ ಬಂದಿರೋದು. ನಾನು ನಮ್ಮಮ್ಮನೂ ಕುಯ್ತಾಯಿದ್ದೀವಿ, ಬೇಗ ಆಗಲಿ ಅಂತ. ಇಷ್ಟು ಕುಯ್ತಾ ಇದ್ದಾರೆ. ಇದ್ರೊಳಗಡೆ ತುಂಬ ದೂರ ಇಲ್ಲಿರೋದು. ಬೇರೆ ಸಿಗ್ತಾಯಿಲ್ಲ, ಇನ್ನೇನು ಮಾಡೋದು. ಯಾವುದೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಯಾವುದೋ ಒಂದು ನಾವು ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಕುಯ್ಕೊಂಡು ಮಿಷಿನಲ್ಲಿ ಆಡಿಸ್ಕೊಂಡು ಇವಾಗ ಟ್ಯಾಕ್ಟ್ರಲ್ಲಿ ಹಾಕೊಂಡು ಅಲ್ಲಿಗೆ ಹೋಗಿ ತೂಕ ಮಾಡ್ಕೊಂಡು ಬರೋವಷ್ಟರೊಳಗಾಗುತ್ತೆ. ತುಂಬ ಬಿಸಿಲು, ಸಿಕ್ಕಾಪಟ್ಟೆ. ಎಷ್ಟು ಬಿಸಿಲು ಅಂದರೆ ಉರಿತಾ ಇದೆ ಬಿಸಿಲು. ಎಲ್ಲ 11 ಗಂಟೆ. ಇವಾಗ ಎಷ್ಟೊತ್ತಾಗುತ್ತೋ ನೋಡೋಣ ಕುಯ್ಯೋದು. ಇನ್ನೂ ಎಷ್ಟೊಂದು ಐತೆ ಅಂದರೆ ಇಷ್ಟಿದೆ. ಇನ್ನೂ 1 ಎಕರೆಯಲ್ಲಿ ಇರ್ಬೋದು ಅನಿಸುತ್ತೆ. ನೋಡೋಣ ಎಷ್ಟೊತ್ತಾಗುತ್ತೆ ಕುಯ್ಯೋದೇ, ಎಷ್ಟೊತ್ತಾಗುತ್ತೆ ಆಡಿಸ್ಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಹಾಂ, ಗಾಡಿ ಫೋನ್ ಮಾಡಿದೆ, ಅವನೇನು ಬಾರೋ ನೀನು ಎಲ್ಲಿಗೆ ಹೋಗ್ಬೇಡ ಅಂತ ಹೇಳಿದ್ದೀನಿ.
ನೋಡ ಒಣಂಗೆ ಹೆಂಗನ್ನತ್ತೆ. ಆಯಿತು, ಸಬ್ಬೆ ಎಲ್ಲ ಕುಯ್ದಾಯ್ತು. ಇವಾಗ ಟ್ಯಾಕ್ಟ್ರನೇ ಬಂದಿತ್ತು. ಸರಿ ಪುಡಿ ಮಿಷಿನ್ ಬಂದಿತ್ತು, ಟ್ಯಾಕ್ಟ್ರನೇ ಬಂದಿತ್ತು. ಪುಡಿ ಮಾಡೋಕ್ಕೋಸ್ಕರ ರೆಡಿ ಮಾಡಿ ನನಗೆ ಗೊತ್ತು ಸಾಯಂಕಾಲನೇ ಇವತ್ತು ಚೀಲ ಹಾರ್ಕೊಂಡು ಹೋಗ್ತಾಯಿತ್ತು. ಚೆನ್ನಾಗಿರುತ್ತೆ. ನಾವು ಸ್ವಂತ ನೋಡಿ ಅಲ್ಲಿ ಹೋಗಿ ನೋಡಿದ್ರೆ ಸಬ್ಬೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅವ್ರಿಗೆ ಹೇಳಿದ್ರೆ ತರಕ್ಕೆ ಹೇಳಿದ್ರೆ ಚೆನ್ನಾಗಿರುತ್ತಾರಲ್ಲ, ಯಾವತ್ತೋ ಮತ್ತೆ ಬಲ್ತಿರಲ್ಲ ಅದು ಕಡ್ಡಿ, ಅದನ್ನೆಲ್ಲ ತಗೊಬಂದ್ಬಿಡ್ತಾರೆ. ಚೆನ್ನಾಗಿದೆ ಇದು. ನಾವು ಪರವಾಗಿಲ್ಲ, ಇವಾಗೇನು ಅಲ್ಲೆಲ್ಲ ಬೇರೆ ಕಡೆ ಬೇಡ, ಇಲ್ಲೇ ಇರೋದು, ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಣ ಅಂತ ಆಯಿತು. ಅವ್ರು ಆ ಗಿಡದೊಳಗೆ ಕುಯ್ಯೋದೇ ಇಲ್ಲ ಅಂತ ಇದ್ರು. ನಾವು ಕುಯ್ಯಲ್ಲ ಹೋಗ್ತೀವಿ ಅಂತ ಇದ್ರು. ಸರಿ ನಮ್ಮಮ್ಮ ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಇದಕ್ಕೆ ಪಾಪ ಅವರು ಕೊಟ್ಟರು. ಪುಡಿ ಮಾಡ್ತಿದ್ವಿ. ಇದು ಫುಲ್ಲು ಒಂದು ಟ್ಯಾಕ್ಟ್ರು ಸಾಕು ಅಂತ ಹೇಳಿದ್ದೀವಿ. ನೋಡೋಣ ಅದೆಷ್ಟಾಗುತ್ತೋ ಗೊತ್ತಿಲ್ಲ. ಇನ್ನು ಒಂದು ಟ್ಯಾಕ್ಟ್ರ್ ಫುಲ್ಲಾದರೆ ಸಾಕು ನಮ್ಮದು ಇನ್ನೊಂದು ತಿಂಗಳು 1.5 ತಿಂಗಳು ಆಗ್ಬೋದು ಅನಿಸುತ್ತೆ, ಅಷ್ಟರೊಳಗೆ ಬರುತ್ತೆ. ಅದು ಚೀಲನೇ ಸರಿಯಾಗಿ ಕಟ್ಟಿಲ್ಲ, ಕಿತ್ತು ಹೋಗ್ತಾಯಿದೆ. ಆ ಥರ ಕಟ್ಟೋರು, ಅದು ಹೊರಗಡೆ ಬೀಳುತ್ತೆ. ಅದು ಫೋರ್ಸಾಗಿ ಬರುತ್ತಲ್ವ, ಹೊರಗಡೆನೇ ಬಿದ್ದೋಗುತ್ತೆ. ಚೆನ್ನಾಗೈತಲ್ವ ಸಬ್ಬೆ. ಅದೆಲ್ಲ ಅವ್ರದ್ದೇನ ತೆಂಗಿ ಮರ ಇಲ್ಲ. ತಮಟೆ ಗಿಡ ಏನು ಮಾಡೋಕ್ಕೆ ಅಂತ ಕಣ, ರೈಟ್ ಇಲ್ವಂತೆಲ್ಲ ಕಡಿಮೆ. ಯಾರು? ಮತ್ತೆ ಹಾಕಿರ್ಬೇಕು ಮಾಮ. ಆಯ್ತು, ಇವಾಗ ನೋಡಿ ಎಷ್ಟು ತುಂಬವರೆಗೂ ಆಡ್ಸಾಗೈತಿ. ಪುಡಿ ಮಾಡಾಯಿತು. ಇನ್ನೊಂದು ಸ್ವಲ್ಪ ಆ ಕಡೆ ಖಾಲಿ ಇದೆ, ಆ ಕಡೆ ಇನ್ನು ಫುಲ್ಲು ಒಂದು ಲೆವೆಲಿಗೆ ಬರಬೇಕು. ಅಲ್ಲಿವರೆಗೂ ಆಡಿಸ್ಕೋಬೇಕು. ಟೈಮ್ ಆಗೋಯ್ತು, ಆವಾಗಲೇ 2:30 ಆಯಿತು. ನಾವು ಬೆಳಗ್ಗೆ 11 ಗಂಟೆಲಿ ಬಂದಿರೋದು, ಇನ್ನೂ ಮುಗ್ದೇ ಇಲ್ಲ. ಇದನ್ನು ತಗೊಂಡೋಗಿ ಮನೆಗೆ ಸುರ್ಕೊಂಡು ತುಂಬಬೇಕು. ಮತ್ತು ಆಯ್ತು, ಇವಾಗ ಫುಲ್ ಆಗೋಯ್ತು. ಇವಾಗ ಬಾಗೇಶ್ವರಕ್ಕೆ ಹೋಗಿ ತೂಕ ಮಾಡಿಸ್ಕೊಬರ್ಬೇಕು. ಸರಿ ಆಯಿತು. ಹೋಗೋ ಅಷ್ಟರೊಳಗೆ ನಾನು ಹೋಗಿ ಟಾರ್ಪಲೆಲ್ಲ ಹಾಕಿದ್ದೆ. ಟ್ಯಾಕ್ಟ್ರ್ ಬಂದು ಸುರೀತು. ಅಲ್ಲೇ ಸುಮಾರು 4:15 ಆಗೈತಲ್ಲೇ. 4 ಗಂಟೆ 4:15 ಆಯಿತು ಟೈಮು. ಮತ್ತು ತುಂಬಬೇಕು ಇವಾಗ ಬೇಗ ಅವರೇ ತುಂಬಿಕೊಡ್ತೀವಿ ಅಂತ ಹೇಳಿದ್ದಾರೆ ಪಾಪ ಅಣ್ಣರೇ. ಅಯ್ಯೋ ಏನೋ ಒಂಥರ ಮಾಡು ಕಾನು. ನನಗೇನೋ ಕಾಣಿಸ್ತದೆ ಇಲ್ಲ, ಇದೊಳಗೆ ಒದ್ದಾಗ್ಬಿಟ್ಟು. ಏನು ಗಾಡಿ? ಬೈಕು. ಆಫ್ ಮಾಡೋಣ.
ಸರಿ ಶೈಲೇಜ್ ಎಲ್ಲ ತುಂಬ ಆಯಿತು. ಆದರೆ ಇಲ್ಲಿ ಕೊಡ್ಕೆ ನೀರು ಹೋಗುತ್ತಾ ಅಲ್ಲಿ ಸ್ವಲ್ಪ ಗುಂಡಿ ತೆಗಿಸ್ಬೇಕಿತ್ತು. JCB ಇವಾಗಲೇ ಬಂತು ಇವತ್ತೇ. ಸರಿ ಅಂದ್ಬಿಟ್ಟು ನಮ್ಮಮ್ಮ ತೆಗಿಸ್ತಾ ಇದ್ದಾರೆ. ಫುಲ್ಲು ಕೊಚ್ಚಾಗ್ಬಿಟ್ಟಿತ್ತು. ಫುಲ್ಲು ಕೊಚ್ಚೆ ಅಂದರೆ ಕೊಚ್ಚೆ. ಆ ಗುಂಡಿ ತೆಗ್ಸಿದ್ರೆ ಚೆನ್ನಾಗಿರುತ್ತೆ. ತೆಗಿಸ್ತಾ ಇದ್ದಾರೆ. ದೊಡ್ಡದಾಗಿ ಗುಂಡಿ ತೆಗಿತಾ ಇದ್ದಾರೆ. ಅದು ಫುಲ್ಲು ನೀರು ತುಂಬ್ಕೋಬೇಕು. ತೆಗಿತಾ ಇದ್ದಾರೆ. ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.